ಕೆಲವರಿಗೆ ತಟ್ಟೆ ತುಂಬಾ ಊಟ ಹಾಕಿಸ್ಕೊಂಡು ಕೊನೆಗೆ ವೇಸ್ಟ್ ಮಾಡೋ ಅಭ್ಯಾಸ ಇರುತ್ತೆ. ಇನ್ನು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗೆ ಹೋದಾಗ್ಲೂ ಸಾಕಷ್ಟು ಫುಡ್ ಆರ್ಡರ್ ಮಾಡಿ ಕೊನೆಗೆ ಫುಡ್ ವೇಸ್ಟ್ ಮಾಡ್ತಾರೆ. ಅಂಥವರಿಗೆ ಇದೀಗ ಪುಣೆಯ ಸೌತ್ ಇಂಡಿಯಾ ರೆಸ್ಟೋರೆಂಟ್ ಒಂದೊಳ್ಳೆ ನಿಯಮವನ್ನ ಜಾರಿಗೆ ತಂದಿದೆ. ಈ ರೆಸ್ಟೋರೆಂಟ್ನಲ್ಲಿ ಯಾರು ಫುಡ್ ವೇಸ್ಟ್ ಮಾಡ್ತಾರೋ ಅವರಿಗೆ ದಂಡ ವಿಧಿಸಲಾಗುತ್ತಂತೆ. ಮೊದಲು ತಿನ್ನೋ ಆಹಾರಕ್ಕೆ ಅದಕ್ಕಿರುವಂತಹ ದುಡ್ಡನ್ನ ಕೊಡಬೇಕು. ಇನ್ನು ಅದನ್ನ ವೇಸ್ಟ್ ಮಾಡಿದ್ರೆ ಹೆಚ್ಚುವರಿ ದುಡ್ಡು ಕಟ್ಟಬೇಕು. ಸದ್ಯಕ್ಕೆ ಹೆಚ್ಚುವರಿಯಾಗಿ ಕೇವಲ 20 ರೂಪಾಯಿ ಶುಲ್ಕ ವಿಧಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಜನ ಆಹಾರ ವೇಸ್ಟ್ ಮಾಡೋದನ್ನ ಮುಂದುವರಿಸಿದ್ರೆ ಈ ಶುಲ್ಕ ಹೆಚ್ಚಾಗಬಹುದು. ಇನ್ನು ಆಹಾರ ಚೆನ್ನಾಗಿಲ್ದಿದ್ರೆ ಏನ್ ಮಾಡೋದು? ಸಾಮಾನ್ಯವಾಗಿ ಟೇಸ್ಟ್ ಬದಲಾವಣೆ ಇದ್ರೆ ರೆಸ್ಟೋರೆಂಟ್ಗಳಲ್ಲಿ ಮಾಡ್ಕೊಡ್ತಾರೆ. ಆದ್ರೆ ಯಾವುದೋ ಆಹಾರ ಆರ್ಡರ್ ಮಾಡಿ ನಂತರ ಅದು ಇಷ್ಟ ಆಗದೆ ಇದ್ರೂ ಕೂಡ ಊಟ ವೇಸ್ಟ್ ಮಾಡೋ ಹಾಗಿಲ್ಲ, ದಂಡ ಕಟ್ಟಲೇಬೇಕಿದೆ. ಪ್ರತಿಯೊಂದು ರೆಸ್ಟೋರೆಂಟ್ ಕೂಡ ಇದೇ ರೀತಿ ಮಾಡಬೇಕು. ಮದುವೆ ಮತ್ತು ಸಮಾರಂಭಗಳಿಗೂ ಕೂಡ ದಂಡ ವಿಧಿಸೋದಕ್ಕೆ ಪ್ರಾರಂಭಿಸಬೇಕು ಅನ್ನೋದು ಇವರ ಅಭಿಪ್ರಾಯವಾಗಿದೆ.